ನೀವು ಯಾರಿಗೂ ಹಿಂಗೆ ಕೈ ಒಡ್ಡೋ ಪರಿಸ್ಥಿತಿ ತಾಯಿ ಲೀಲಾವತಿ ಅವ್ರು ಕೊಟ್ಟಿಲ್ಲ. ಧೈರ್ಯವಾಗಿ ತಲೆ ಎತ್ಕೊಂಡು ನಡೀರಿ ಮಾಡಕ್ಕನ ಸ್ಮಾರಕ. ನಮಸ್ಕಾರ ಸ್ನೇಹಿತರೆ. ಏನಂದರೆ ಇದನ್ನು ಅಣ್ಣವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸ್ಮಾರಕಕ್ಕೋಸ್ಕರ. ಅದೇನು ಸಾಮಾನ್ಯ ಅಲ್ಲ ಅದೊಂದು. ಯಾಕೆಂದರೆ ಚಿಕ್ಕ ಅಮೌಂಟ್ ಆಗೋದಂಥ ಸ್ಮಾರಕ ಅಲ್ಲ ಅದು. ದಯವಿಟ್ಟು ಗೌರ್ಮೆಂಟ್ಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಣ್ಣನ ಜೊತೆ ಆದಷ್ಟು ಸಹಕರಿಸಿ. ಅಣ್ಣನೂ ಪ್ಲಾನ್ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು. ಜಸ್ಟ್ ನಾವು ಈಗ ಅಣ್ಣನ ಹತ್ರ ಡಿಸ್ಕಷನ್ ಮಾಡಿದ್ವಿ. ಯಾಕೆಂದರೆ ಮಾನ್ಯ ಗೌರ್ಮೆಂಟ್ ಇವ್ರಿಗೆ ಏನು ಕೇಳ್ತೀನಿ ಅಂದರೆ ಸರ್ಕಾರಕ್ಕೆ ನಾನು ಅಣ್ಣನ ಜೊತೆ ಕೈ ಜೋಡಿಸ್ಬಿಟ್ಟು ಇದನ್ನೊಂದು ದೊಡ್ಡ ಸ್ಮಾರಕ ಮಾಡಬೇಕು. ಯಾಕಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಭಿಮಾನಿಗಳು. ಏನಕ್ಕೆ ಅಂದರೆ ಬರ್ತಾ ಇರೋದು ಜನ ಸುಮ್ಮನೆ ಅವ್ರ ಹತ್ರ ಕಾಸು ಜಾಸ್ತಿ ಆಗಿ ಸುಮ್ಮನೆ ಏನೋ ಟೈಮ್ ಪಾಸ್ಗೋಸ್ಕರ ಯಾರೂ ಬರ್ತಾ ಇಲ್ಲ. ಯಾಕೆಂದರೆ ಅಣ್ಣ ಅಮ್ಮ ಯಾವ ರೀತಿ ಸಮಾಜ ಸೇವೆ ಮತ್ತು ರೈತರ ಪರವಾಗಿ ಏನೇನು ಮಾಡಿದ್ದಾರೆ, ಮತ್ತು ಹಾಸ್ಪಿಟ್ಲ್ ಇರ್ಬೋದು, ಪ್ರತಿಯೊಂದು ವಿಷಯಕ್ಕೂ ಅಣ್ಣ ಅಮ್ಮ ಯಾವಾಗಲೂ ನಿಂತ್ಕೊತಾ ಇದ್ರು. ಅದಕ್ಕೋಸ್ಕರ ಅಭಿಮಾನಿಗಳು ನೋಡ್ಬಿಟ್ಟು ಅವ್ರು ಮಾಡ್ತಾ ಇರೋ ಕಲಾ ಸೇವೆಗೋಸ್ಕರ ಮತ್ತು ಸಮಾಜ ಸೇವೆಗೋಸ್ಕರ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಇವತ್ತು ನಾವು ಸುಮ್ಮನೆ ಬಂದು ನೋಡಿ ಎಷ್ಟು ಜನ, ತುಂಬ ಜನ ಇದ್ದಾರೆ. ಅವ್ರ ಊಟದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಪ್ರತಿಯೊಂದು ಅಷ್ಟೇ ವ್ಯವಸ್ಥೆ ಚೆನ್ನಾಗಿದೆ. ಬಟ್ ಆದಷ್ಟು ಸರ್ಕಾರಕ್ಕೆ ಏನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಅಣ್ಣವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಅದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಮಾರಕ ಮಾಡ್ಕೊಂಡು ಕೊಡಬೇಕು ಅಂತ ನಾವು ಈ ಮುಖಾಂತರ ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ ಆಗಲೂ ಈ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಮಾನ್ಯ ಸರ್ಕಾರಕ್ಕೊಂದು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಣ್ಣವ್ರಿಗೆ ದಯವಿಟ್ಟು ಇದು ಇನ್ನೂ ಚೆನ್ನಾಗಾಗಲಿ ಸ್ಮಾರಕ. ನಾವು ಇರ್ತೀವಿ ಜೊತೆಗೆ, ನಮ್ಮ ಜೊತೆಲಿ ಯಾರು ಆಗ್ತದೋ ಅವ್ರನ್ನ ಜೊತೆ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ಮಾಡಿರೋದು 650 ಚಿತ್ರ ಅಂದರೆ ಸಾಮಾನ್ಯ ಅಲ್ಲ. ಯಾಕೆಂದರೆ ಪ್ರತಿಯೊಂದು ಚಿತ್ರನೂ ಅಷ್ಟೊಂದು ಇದು ಚೆನ್ನಾಗಿರುತ್ತೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಏನಂದರೆ 5 ಫಿಲಮ್ ಮಾಡ್ತಾರೆ, 6 ಫಿಲಮ್ ಮಾಡ್ತಾರೆ, 10 ಫಿಲಮ್ ಮಾಡ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ ಅವರು. ಇದು ಏನಂದರೆ ಆಗಿನ ಕಾಲದಲ್ಲಿ ನಾವು ಹುಟ್ಟೋದು ಮುಂಚೆನೋ, ಯಾಕೆಂದರೆ ಸುಮಾರು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಯಾಕೆಂದರೆ 650 ಚಿತ್ರ ಮಾಡಿಬಿಟ್ಟು ಅವರೇನು ಸುಮ್ಮನೆ ಇವ್ರ ಹೆಸರು ಮಾಡಬೇಕು ಇವ್ರು ಮಾಡಬೇಕು ಅಂತ ಮಾಡಿಲ್ಲ. ಅವ್ರು ಮಾಡಿರೋದು ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನ, ನಮ್ಮ ದೇಶ ಆ ಥರ ಮಾಡಿರೋದು. ಅದಕ್ಕೋಸ್ಕರ ಸರ್ಕಾರದವ್ರಿಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ಈ ಮುಖಾಂತರ ಮೀಡಿಯಾ ಮುಖಾಂತರ ಅವ್ರು ಏನು ಸ್ಮಾರಕ ಅಣ್ಣವ್ರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಅಣ್ಣವ್ರ ಅಭಿಮಾನಿಗಳಾಗಿ ಮತ್ತು ಡಿ ಬಾಸ್ ಅಭಿಮಾನಿಗಳಾಗಿ ನಾವು ಏನು ಈ ಮುಖಾಂತರ ಕೇಳ್ತಾ ಇದ್ದೀವಿ ಅಂದರೆ ಅದೊಂದು ಸ್ಮಾರಕಕ್ಕೆ ಒಂದು ಆದಷ್ಟು ಸಹಕಾರ ಮಾಡಿ ಆ ಸ್ಮಾರಕನ ಒಂದು ಮಾಡಿಸ್ಕೊಂಡು ಕೊಡಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ದಯವಿಟ್ಟು ಈ ಮುಖಾಂತರ. ಬರೀ ಅಭಿಮಾನಿಗಳಲ್ಲಪ್ಪ, ಸ್ವಾಭಿಮಾನಿಗಳು. ಅಷ್ಟು ಜನ ನಮಗೆ ಸ್ವಾಭಿಮಾನ ತುಂಬಿದ್ದೀರಾ. ಆ ಸ್ವಾಭಿಮಾನ ಬೇರೆ ಏನೂ ಇಲ್ಲ. ಸ್ವಾಭಿಮಾನದಲ್ಲಿ ನಲ್ಲೆಯ ಸ್ಮಾರಕ ಸ್ವಾಭಿಮಾನವಾಗೇ ಇರುತ್ತೆ. ನೀವು ಯಾರಿಗೂ ಹಿಂಗೆ ಕೈ ಒಡ್ಡೋ ಪರಿಸ್ಥಿತಿ ತಾಯಿ ಲೀಲಾವತಿ ಅವ್ರು ಕೊಟ್ಟಿಲ್ಲ. ಧೈರ್ಯವಾಗಿ ತಲೆ ಎತ್ಕೊಂಡು ನಡೀರಿ ಮಾಡಕ್ಕನ ಸ್ಮಾರಕ. ಏನು ಕಷ್ಟ ಈಗ?